ಹರಿ ಓಂ. ಎಲ್ಲರಿಗೂ ನಮಸ್ತೆ. ವಿನ್ಯಾಸ ಫ್ಯಾಷನ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಇರುವ ಬೆಲ್ ಬಟನ್ನ ಒತ್ತಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದೇನು ವಿಷಯ ಅಂದರೆ, ನಮ್ಮ ಮಾಯಿಯ ಬರ್ತ್ಡೇಯ 2ನೇ ಭಾಗದ ವಿಡಿಯೋ. ಇದನ್ನು ಹಾಕಬೇಕು ಅಂತ ತುಂಬ ದಿನಗಳಾಯಿತು. ಕವಿತಾ ಮಾಯಿಯವರ 1ನೇ ವರ್ಷದ ಬರ್ತ್ಡೇ. ಕೇಳ್ರಪ್ಪ ಕೇಳಿ. ಈ 1ನೇ ವರ್ಷದ ಬರ್ತ್ಡೇಗೋಸ್ಕರ ಇಲ್ಲಿ ಪಾರ್ಟಿ ನಡೀತಾ ಇದೆ. ಕೇಳ್ರಪ್ಪ. ಅವರು 6 ತಿಂಗಳ ಮುಂಚೆ ವಾಕರಲ್ಲಿ ಹೋಗ್ತಾ ಇದ್ರು. ಈ ವಾಕರಲ್ಲೇ ಬೆಳೆದವರು ಇವರು, ನಮ್ಮ ಸವಿತಾ ಮಾಯಿಯವರು. ಓಕೆ, ಇನ್ನು ಮುಂದಿನ ಭಾಗ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ನೋಡಿ, ಹೀಗೆ ಸಿಂಪಲಾಗಿ ಒಂದು ಮಾಯಿಯ ಬರ್ತ್ಡೇನು ನಾವೆಲ್ಲ ಸೇರಿ ಮಾಡಿದೆವು. ಮಾಯಿ ಬೇಡ 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 ಅಂತ ಹೇಳ್ತಾ ಇದ್ರು. ಅಮ್ಮನಿಗಂತೂ, ಮಾಯಿಯ ಮಗಳು ಅಮ್ಮನಿಗಂತೂ ತುಂಬಾ ಆಸೆ ಇತ್ತು ಅಮ್ಮನ ಬರ್ತ್ಡೇ ಮಾಡಬೇಕು ಅಂತೇಳಿ. ಹಾಗೆ ನಾವು ಅವ್ರನ್ನ ಹೇಗಾದರೂ ಎಳ್ಕೊಂಡು ಬಂದು ಇಲ್ಲಿ ನಾವು ಬರ್ತ್ಡೇ ಮಾಡುವಂಥದ್ದು. ನೋಡಿ, ಕೇಕ್ ಎಲ್ಲ ಕಟ್ ಮಾಡಿದೆವು. ನಾವು ಮನೆಯಲ್ಲೇ ಮಾಡಿದಂತಹ ಕೇಕು. ನಾನು ತುಂಬ ದಿನ ಆಯಿತು ಇದರ ಮೊದಲಿನ ಎಪಿಸೋಡ್ ಅಂದರೆ ನಾನು ಮೊದಲಿನ ಭಾಗದ ಒಂದು ವಿಡಿಯೋ ಮಾಡಿ ಹಾಕಿದ್ದು ತುಂಬಾ ದಿನ ಆಯಿತು. ತುಂಬ ಲೆಂತ್ ಆಗ್ತದೆ ವಿಡಿಯೋ ಅಂತೇಳಿ ನಾನು ಇದನ್ನು 2ನೇ ಸ್ಟೆಪ್ ಹಾಕ್ತೇನೆ ಅಂತೇಳಿ ನನಗೆ ವಿಡಿಯೋ ಸೆಟ್ ಮಾಡಲಿಕ್ಕೆ ಆಗಲಿಲ್ಲ. ಆನಂತರ ಒಂದೊಂದೇ ಕೆಲಸ, ಆಮೇಲೆ ಬೇರೆ ಬೇರೆ ಹೋಗೋದು, ಅಲ್ಲಿಯ ವಿಡಿಯೋ ತೆಗೆಯೋದು ಅಂತೇಳಿ ಇದಲ್ಲೇ ಮರ್ತೋಯ್ತು. ನೋಡಿ, ನಾವೆಲ್ಲ ಸೇರಿ ಮಾಯಿಯ ಬರ್ತ್ಡೇನು ಯಾವ ರೀತಿ ಆಚರಿಸಿದ್ದೆವು ಅದನ್ನು ನೆನಪಿನ ಬುತ್ತಿಯಲ್ಲಿ ಹಾಕಿ ನಾವು ಇನ್ನೂ ನೋಡಿಕೊಂಡಿರುವ ಅಂತೇಳುವ ಆಸೆಯಲ್ಲಿ ನಾನು ಈ ವಿಡಿಯೋನ ಮಾಡಿ ಹಾಕ್ತಾ ಇದ್ದೇನೆ. ನೋಡಿ, ಮಾಯಿಯ ಬರ್ತ್ಡೇ ದಿನ ಅಂತೂ ನಾವೆಲ್ಲರೂ ಖುಷಿಯಾಗಿದ್ದೆವು. ಬೆಳಗ್ಗಿಂದ ಸಂಜೆವರೆಗೆ ಆಚೆ ಮನೆ ಈಚೆ ಮನೆ, ಹಾಗೆ ತಿಂಡಿ ತಿನಿಸು ಅಂತ ಏನೆಲ್ಲ ಮಾಡಿದ್ದೇವೆ ಅಂತ ಹೇಳೋದನ್ನು ಮೊದಲನೇ ಭಾಗದ ವಿಡಿಯೋದಲ್ಲಿ ಹಾಕಿದ್ದೇನೆ. ಸಂಡೇ ವ್ಲಾಗ್ ಮಾಯಿ ಬರ್ಡೇ ಅಂತ ಹೇಳುವ ಒಂದು ವಿಡಿಯೋದಲ್ಲಿ ಹಾಕಿದ್ದೇನೆ. ಆ ಲಿಂಕ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ನೋಡಿ, ಈಗ ಮಾಯಿ ಕೇಕ್ ಎಲ್ಲ ಕಟ್ ಮಾಡಿ ಆಯಿತು. ಮಾಯಿ ಎಲ್ಲರ ಬಾಯಿಗೆ ತಿನ್ನಿಸ್ತಾ ಇದ್ದಾರೆ. ಹಾಗೆ ನಾವು ಕೂಡ ಮಾಯಿಯ ಬಾಯಿಗಿಟ್ಟು, ತಿನ್ನದಿದ್ರೂ ಪರವಾಗಿಲ್ಲ ಒಂದು ಫೋಟೋ ಇರಲಿ ಅಂತೇಳಿ ಫೋಟೋ ಎಲ್ಲ ತೆಗಿತಾ ಇದ್ದೇವೆ. ಹಾಗೆ ಮಾಯಿ ಎಷ್ಟು ನಾಚಿಕೊಳ್ತಾ ಇದ್ದಾರೆ, ಮಾಯಿಗೆ ಎಷ್ಟು ನರ್ವಸ್ ಆಗಿದೆ ಅಂತ ಹೇಳೋದು ಕೂಡ ನೀವು ನೋಡ್ತಾ ಇದ್ದೀರಲ್ಲ. ಮಾಯಿ ಕೂಡ ಹೇಳ್ತಾ ಇದ್ರು, ಅಂದರೆ ಫಸ್ಟ್ ಟೈಮ್ ನಾನು ಇದು ಬರ್ತ್ಡೇ ಆಚರಿಸಿಕೊಂಡಿದ್ದು ಅಂತೇಳಿ. ನಮಗೂ ಒಂಥರ ಖುಷಿ ಆಯಿತು. ನಮ್ಮ ಒಂದು ನಗಿಸುವ ಪ್ರಯತ್ನ, ಹಾಗೆ ಒಂದು ನೆನಪಾಗಿ ಉಳಿಯುವಂಥ ಒಂದು ಪ್ರಯತ್ನ ಕೂಡ ಅವರಿಗೆ ಇಷ್ಟ ಆಗಿದೆ. ಬರ್ತ್ಡೇ ಆಚರಿಸ್ಬೇಕಿದ್ರೆ ನಾವು ದೀಪ ಏನು ಹಚ್ಚಿರಲಿಲ್ಲ. ಯಾಕೆಂತ ಹೇಳಿದರೆ ಮಾಯಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದರು. ಹಾಗೆ ಮಾಯಿ ಹಸ್ಬೆಂಡ್ ಅಲ್ಲಿ ಹೋಗಿ ಕುಂಕುಮಾರ್ಚನೆ ಹಾಗೆ ಹಣ್ಣುಕಾಯಿ ಎಲ್ಲ ಮಾಡಿಸ್ಕೊಂಡು ಬಂದರು ನಮ್ಮ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ. ಹಾಗೆ ನಾವು ದೀಪ ಎಲ್ಲ ಇಲ್ಲಿ ಬೆಳಗದೆ ಬರೀ ಕೇಕ್ ಕಟ್ ಮಾಡಿದೆವು ಅಷ್ಟೇ. ಮತ್ತು ಮಾಯಿಯಲ್ಲಿ ಹೇಳಿ ಅದನ್ನೆಲ್ಲ ಮಾಡಿಸ್ಲಿಕ್ಕೆ ನಮಗೆ ಆಗ್ತಾ ಇರಲಿಲ್ವೋ ಏನೋ. ಒಂದು ಕೇಕ್ ಕಟ್ ಮಾಡಿಸ್ಬೇಕಿದ್ರೆ ಅವ್ರನ್ನ ಹೇಳಿ ನಮಗೆ ಹೇಳ್ಕೊಂಡು ಬರಬೇಕಿದ್ರೆ ಸಾಕಾಗಿ ಹೋಯಿತು. ಅಂತೂ ಕೇಕ್ ಎಲ್ಲ ಕಟ್ ಮಾಡಿದ್ದೆ ನಮಗೊಂದು ಖುಷಿ. ಮಾಯಿ ಹೇಗಾದರೂ ಬಂದ್ರಲ್ಲ ನಾವು ಹೇಳಿದ್ದಕ್ಕೆ ಅಂತ ಹೇಳೋದೇ ನಮಗೊಂದು ಖುಷಿ. ನೋಡಿ, ಈಗ ಇದು ಕೇಕ್ ಎಲ್ಲ ಕಟ್ ಮಾಡಿದ ನಂತರ ನಮಗೆ ಐಸ್ ಕ್ರೀಮ್, ಆಮೇಲೆ ಗುಲಾಬ್ ಜಾಮೂನ್, ನೋಡಿ ಇದನ್ನೆಲ್ಲ, ಇದು ಕೇಕು ಎಲ್ಲ ನಾವು ಹಂಚ್ತಾ ಇರುವಂಥದ್ದು. ಕೇಕ್, ಗುಲಾಬ್ ಜಾಮೂನ್, ಐಸ್ ಕ್ರೀಮ್ ಎಲ್ಲ ತಿಂದು ಮಕ್ಕಳಿಗೆ ಇನ್ನೂ ಮಸಾಲೆ ಪುರಿ ಮಾಡಬೇಕು ಅಂತ ಹೇಳಿದರು. ಹಾಗೆ ನಾವೆಲ್ಲ ಮಸಾಲೆ ಪುರಿ ಮಾಡಿದರೆ ಅದನ್ನು ತಿನ್ನೋದು ಯಾರು, ಅದನ್ನೊಮ್ಮೆ ಕರಗಿಸಿಕೊಳ್ಳಿ ಅಂತ ಹೇಳಿದೆವು. ಅದಕ್ಕೆ ಮಕ್ಕಳೆಲ್ಲ ಸೇರಿ ಒಂದೊಂದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಏನೋ ಹರೇ ರಾಮ್ ಹರೇ ಕೃಷ್ಣ ಅಂತೇಳಿ ಪದ್ಯ ಎಲ್ಲ ಹಾಕಿದ್ದೆ ನಾನು. ಅದು ಎಲ್ಲ ಬೇಡ ಅಂತೇಳಿ ಬೇರೆ ಬೇರೆ ಹಾಡು ಹೇಳಿಕೊಂಡು
ಇಲ್ಲಿ ಮಾಯಿಯನ್ನು ಏನೋ ಪದ್ಯ ಹೇಳ್ಕೊಂಡು ಮಾಯಿಯನ್ನು ಕೂರಿಸಿಕೊಂಡು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ತೆತ್ತೆರೆ ತೆತ್ತೆ ತೆತ್ತೆ ಹಂಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಡ್ಯಾನ್ಸ್ ಮಾಡೋದಕ್ಕಿಂತ ಹೆಚ್ಚು ಈ ಡ್ಯಾನ್ಸ್ ಒಳ್ಳೆಯದು, ಆ ಡ್ಯಾನ್ಸ್ ಒಳ್ಳೆಯದು, ಆ ಹಾಡು ಹಾಕಿದರೆ ಹೀಗೆ ಡ್ಯಾನ್ಸ್ ಮಾಡ್ಬೋದು, ಈ ಹಾಡು ಹಾಕಿದರೆ ಆ ಡ್ಯಾನ್ಸ್ ಮಾಡ್ಬೋದು ಅಂತ ಹೇಳೋದು ಬಿಟ್ಟರೆ ಇಲ್ಲಿ ಡ್ಯಾನ್ಸ್ ಮಾಡೋದು ಅಂತಲೇ ಕಾಣಲಿಲ್ಲ ನನಗೆ. ಅಂತೂ ಏನೋ ಒಂದೊಂದು ಡ್ಯಾನ್ಸ್ ಎಲ್ಲ ಹಾಕಿ ಎಲ್ಲರೂ ಡ್ಯಾನ್ಸ್ ಮಾಡಲೇಬೇಕು ಅಂತ ಹೇಳಿದ್ದಕ್ಕೆ ಹರೇ ರಾಮ್ ಅಂತೇಳಿ ನಾನು ಕೂಡ ಅವ್ರ ಜೊತೆ ಡ್ಯಾನ್ಸ್ ಮಾಡಿದೆ. ಡ್ಯಾನ್ಸಿನ ವಿಡಿಯೋ ಆಗಿರ್ಬೋದು ಅಥವಾ ನಾವು ಮಾಡಿದಂತಹ ಕೇಕ್ ಕಟ್ಟಿಂಗ್ ಏನೇ ವಿಡಿಯೋ ಆಗಿರ್ಬೋದು ತುಂಬಾ ಲೆಂತ್ ಆಗಿತ್ತು. ನಾನು ಮಾತ್ರ ಶಾರ್ಟಾಗಿ ಈ ವಿಡಿಯೋನೆಲ್ಲ ಹಾಕ್ತಾ ಇದ್ದೇನೆ. ಯಾಕಂದರೆ ನಮಗೆ ಇದನ್ನು ನೋಡಬೇಕಿದ್ರೆ ಪುನಃ ನಾವು ಆ ದಿನ ಯಾವ ರೀತಿ ಇದ್ದೆವು ಅಂತ ಹೇಳೋದನ್ನು ಮಾತ್ರ ನಮಗೆ ನೋಡಬೇಕು. ಹಾಗೆ ಫುಲ್ ವಿಡಿಯೋನ ಹಾಕಿದರೆ ನಿಮಗೂ ಬೋರು ಅನಿಸ್ಬಾರ್ದಲ್ವ. ಅದಕ್ಕೋಸ್ಕರ ಸಣ್ಣ ಕಟ್ ಮಾಡಿ ನಮ್ಮ ಆ ನೆನಪಿನ ಒಂದೊಂದು ತುಣುಕುಗಳನ್ನ ಮಾತ್ರ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ನಾವಿನ್ನು ಪಾನಿಪುರಿ ಮಾಡುವ ಅಂಥೇಳಿ ಪಾನಿಪುರಿ ಮಾಡ್ತಾ ಇದ್ದೇವೆ. ಈ ಪೂರಿಯನ್ನು ನಾವು ಅಂಗಡಿಯಿಂದ ತಂದಿರುವಂಥದ್ದು. ಅರ್ಧ kg ಪೂರಿ ತಂದಿದ್ದೇವೆ. ಇದನ್ನೆಲ್ಲ ನಾವು ಪೂರಿ ಮಾಡ್ತಾ ಇದ್ದೇವೆ. ನಾನು ಪೂರಿ ಮಾಡ್ತಾ ಇರಬೇಕಿದ್ರೆ ಅಲ್ಲಿ ಪಾನಿಯನ್ನು ನನ್ನ ನಾದಿನಿ ಅರುಣ ಮಾಡ್ತಾ ಇದ್ದಾಳೆ. ಪಾನಿ ಮತ್ತು ಅದಕ್ಕೆ ಬೇಕಾದಂತಹ ತರಕಾರಿನ ಎಲ್ಲ ನನ್ನ ಹಸ್ಬೆಂಡ್ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೂರಿ ಅಂತೇಳಿ. ಈ ಪೂರಿನ ನಾವು ಮಾಡಬೇಕಿದ್ರೆ ಮನೇಲಿ ಇದಕ್ಕೆ ಒಂದು 2 ಗಂಟೆ ಹೊತ್ತು ಬೇಕಾದಿತ್ತು. ಇದು ಒಳ್ಳೆಯದಲ್ಲ ನಾವು ಶಾಪಿಂದ ತಂದು ತಿನ್ನೋದು. ಅದಕ್ಕೆ ಪೂರಿ ಮಾತ್ರ ತಂದು ನಾವು ಪೂರಿನ ಮಾಡಿದ್ದೇವೆ. ನೋಡಿ ಇಷ್ಟು ಪೂರಿ ಆಗಿದೆ. ನಾವಿಲ್ಲಿ ಪೂರಿ ಮಾಡಿ ಹಾಕಬೇಕಿದ್ರೇ ಒಂದೊಂದು ತಿಂದು ಮಕ್ಕಳು ಎಲ್ಲ ತಿಂದು ಖಾಲಿ ಮಾಡ್ತಾಯಿದ್ರು. ಪಾನಿಪೂರಿ ಮಾಡೋದಕ್ಕೆ ಈ ಪೂರಿನ ಬೇಯಿಸೋದಾಗಿರಲಿ, ಮಸಾಲೆ ಮಾಡೋದಾಗಿರಲಿ ಅಥವಾ ಪಾನಿನ ಮಾಡೋದಾಗಿರಲಿ ದೊಡ್ಡ ವಿಷಯನೇ ಅಲ್ಲ. ಇಷ್ಟೆಲ್ಲ ಮಾಡಿ ರೆಡಿ ಅಂದ ನಂತರನೇ ಇದರಲ್ಲಿರೋಂಥ ಕೆಲಸ. ಈ ಪೂರಿನ ತೂತ ಮಾಡಿಬಿಟ್ಟು ಅದಕ್ಕೆ ಮಸಾಲೆ, ಆಮೇಲೆ ಪಾನಿ, ಆನಂತರ ಈ ಸೇಮಿಗೆನೆಲ್ಲ ತುಂಬಿಸೋದೇ ದೊಡ್ಡ ಕೆಲಸ. ಆನಂತರ ಬಾಯಿಗಿಟ್ರೆ 1 ನಿಮಿಷದಲ್ಲಿ ಗುಳುಮ್ಮ ಅಂತ ಹೇಳಿಬಿಡ್ತೇವೆ ಅಷ್ಟೇ. ನೋಡಿ, ಅದಕ್ಕೆ ನಾವು ಪೂರಿನ ಎಲ್ಲ ತೂತ ಮಾಡಿ ಇಟ್ಟಿರುವಂಥದ್ದು ಮೊದಲೇ. ಆನಂತರ ಇದಕ್ಕೆ ಏನು ಬೇಕು ಅದನ್ನು ಅವರವರೇ ತುಂಬಿಸ್ಕೊಂಡು ತಿನ್ನಲಿ ಅಂತೇಳಿ. ನೋಡಿ, ಕೇಕು ಕೂಡ ತಿಂದು ಇಷ್ಟು ಉಳಿದಿದೆ. ಇಷ್ಟು ಉಳಿದಿರೋದಲ್ಲ, ಉಳಿಸಿರೋದು ಅತ್ತೆಗೆಲ್ಲ ಬೇಕು ಅಂತೇಳಿ. ನೋಡಿ, ಎಲ್ಲ ಪೂರಿಗಳು ಈಗ ತೂತ ಮಾಡಿಟ್ಟು ರೆಡಿ ಮಾಡಿಟ್ಟಿದ್ದೇವೆ. ಯಾರಿಗೆ ಎಷ್ಟೆಷ್ಟು ಅಂತ ಹೇಳೋದನ್ನು ಲೆಕ್ಕ ಮಾಡ್ತಾ ಇದ್ದೇವೆ. ನೋಡಿ, ಕ್ಯಾರೆಟ್ ತುರಿ, ಹಾಗೆ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿ, ಹಾಗೆ ಬಟಾಟೆ ಬೇಯಿಸಿದಂಥದ್ದು ಇದನ್ನೆಲ್ಲ ರೆಡಿ ಮಾಡಿದ್ದೇವೆ. ಇದಕ್ಕಿನ್ನೂ ಖಾರಕ್ಕೆ ಇದು ಮೆಣಸಿನ ಹುಡಿ, ಉಪ್ಪು ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಗರಂ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಎಲ್ರಿಗೂ ಕೊಟ್ಬಿಟ್ರೆ ಅವರವರೇ ತುಂಬಿಸಿ ತಿನ್ನೋದು ಅಂತ ಹೇಳಿದ್ದೇವೆ. ನೋಡಿ, ಪಾನಿ ಕೂಡ ರೆಡಿಯಾಗಿದೆ. ಎಲ್ಲ ಈಗ ನೋಡಿ ಅವರವರಿಗೆ ಎಷ್ಟೆಷ್ಟು ಬೇಕು ಅಂತ ತಟ್ಟೆಯಲ್ಲಿ ತಗೊಂಡು ಕೂತಿದ್ದಾರೆ. ಎಲ್ಲರೂ ತಿನ್ನಿ ಅಂತ ಹೇಳಿದ್ದೇವೆ. ಸೇಮಿಗೆ ಮಾತ್ರ ಸ್ವಲ್ಪ ಇತ್ತು. ನೋಡಿ, ತೂತ ಮಾಡಿ ಕೊಟ್ಟಿದ್ದಕ್ಕೆ ಇನ್ನು ತುಂಬಿಸಿ ಇಡ್ತಾ ಇದ್ದಾರೆ ಬೇರೆ. ಯಾಕೆಂತ ಹೇಳಿದರೆ ಒಂದನ್ನು ತುಂಬಿಸಿ ಒಂದನ್ನು ಬಾಯಿಗಿಟ್ಟು ಪುನಃ ತುಂಬಿಸ್ಕೊಂಡು ಕೂತ್ರೆ ಲೇಟ್ ಆಗ್ತದಲ್ಲ ತಿನ್ನಲಿಕ್ಕೆ. ಅಷ್ಟು ಅರ್ಜೆಂಟು ಬೇಗ ತಿನ್ನಬೇಕು ಅಂತೇಳಿ ಎಲ್ಲನ ರೆಡಿ ಮಾಡಿಟ್ಟು ಆನಂತರ ಒಂದು ಪೂರಿ ಮೇಲೆ ಒಂದು ಪೂರಿ ನೀರು ಹಾಕೋದು ಬಾಯಿಗಿಡೋದು, ನೀರು ಹಾಕೋದು ಬಾಯಿಗಿಡೋದು, ತಿನ್ನೋದೇ ಕೆಲಸ. ನೋಡಿ, ಇವರೆಲ್ಲ ಕೂತು ತಿಂತಾ ಇದ್ದಾರೆ. ಮಾಯಿ ಮಾತ್ರ ಮಲ್ಲಿಗೆ ಮಾಲೆ ಮಾಡ್ತಾನೇ ಇದ್ದಾರೆ. ಮಾಯಿಯ ಬರ್ತ್ಡೇ ಅಂತೂ ನಮಗೆ ಖುಷಿ ಕೊಟ್ಟಿದೆ. ನನಗಂತೂ ಅವತ್ತು ಏಕಾದಶಿ, ಹಾಗೆ ಏನು ತಿನ್ನಲಿಕ್ಕಾಗಲಿಲ್ಲ, ಮಾಡಿದ್ದಷ್ಟೇ. ಮಾಯಿಯ ಬರ್ತ್ಡೇಗೆ ಏನೆಲ್ಲ ಗಮ್ಮತ್ತು ಅಂತ ಹೇಳಿದರೆ, ಮನೆಯಲ್ಲೇ ಮಾಡಿದಂತಹ ಕೇಕ್, ಐಸ್ ಕ್ರೀಮ್, ಕಚೋರಿ ಲಡ್ಡು, ರಾಗಿ ಹಾಲ್ಬಾಯ್, ಗುಲಾಬ್ ಜಾಮೂನ್, ಹಾಗೆ ಬೇಳೆ ಪಾಯಸ, ಆನಂತರ ಹಾಗಲಕಾಯಿ ಕೆಂಪು ಗೊಜ್ಜು, ಆಮೇಲೆ ಅವರೆ ಬೀಜ ಸಾಂಬಾರ್, ಅಂದರೆ ಸಣ್ಣ ಅವರೆಕಾಳು ಸಾಂಬಾರ್, ಆನಂತರ ಮಾವಿನ ಹಣ್ಣು ಸಾನ್ಸಮ್, ಹಾಗೆ ಬೀಟ್ರೂಟ್ ಪಲ್ಯ, ಆಮೇಲೆ ಸ್ಯಾವಿಗೆ ಗೊತ್ತಿದೆಯಲ್ಲ, ಸೇಮಿಗೆ ಅಂತ ಹೇಳೋದು ನಾವು, ಸೇಮಿಗೆ, ಆಮೇಲೆ ಸೇಮಿಗೆ ತಿನ್ನಲಿಕ್ಕೆ ಕಾಯಿ ಹಾಲು, ಹಾಗೆ ಊಟ, ಆಮೇಲೆ ಪಪ್ಪಡ, ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ಇತ್ತು. ನೋಡಿ, ನಮ್ಮ ಈ ಒಂದು ಬರ್ತ್ಡೇ ಪಾರ್ಟಿ ನಿಮಗೆ ಹೇಗೆ ಅನಿಸಿದೆ ಅಂತ ಗೊತ್ತಿಲ್ಲ. ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾವು ತೆಗೆದಂತಹ ಒಂದೊಂದು ಫೋಟೋ ಆಗಿರಲಿ, ವಿಡಿಯೋ ಆಗಿರಲಿ ತುಂಬ ಕ್ಲೀನಾಗಿ ಬರಲಿಲ್ಲ. ಆದರೂ ಕೂಡ ನಮಗೆ ನೋಡುವಾಗ ತುಂಬ ಖುಷಿ ಆಗ್ತದೆ ಇದನ್ನೆಲ್ಲ. ಅದಕ್ಕೋಸ್ಕರ ಶೇರ್ ಮಾಡಿದ್ದೇವೆ. ನಮ್ಮ ಈ ಬರ್ತ್ಡೇ ಪಾರ್ಟಿಯ ಖುಷಿಯ ಕ್ಷಣಗಳೊಂದಿಗೆ ನೀವು ಭಾಗಿಯಾಗಿ, ನೀವು ಖುಷಿ ಪಡಿ. ಹಾಗೆ ಮುಂದಿನ ವ್ಲಾಗ್, ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು. ರಾಮ್ ರಾಮ್.